ಸಿದ್ದರಾಮಯ್ಯ ವಿರುದ್ಧ ಪ್ರಾಥಮಿಕ ತನಿಖೆ ನಡೆಸಬೇಕು ಅಂತ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಈ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿ ಕ್ಲಾರಿಟಿ ಕೊಟ್ಟ ಸಿದ್ದರಾಮಯ್ಯನವರು ಪ್ರಾಸಿಕ್ಯೂಷನ್ಗೆಲ್ಲ ಅನುಮತಿ ಕೊಟ್ಟಿರೋದು ಪ್ರಾಥಮಿಕ ತನಿಖೆಗೆ 17A ಮಾತ್ರ ಅನುಮತಿಯನ್ನ ಕೊಟ್ಟಿದ್ದಾರೆ. 218 ಇದನ್ನ ತಿರಸ್ಕಾರ ಮಾಡಿದೆ ಕೋರ್ಟ್ ಅಂತ ಹೇಳಿದ್ರು. ಇದೆಲ್ಲದರ ಬೆನ್ನಲ್ಲೇ ಸಿದ್ದರಾಮಯ್ಯ ಪರವಾಗಿ ಸಚಿವರುಗಳು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅಲ್ಲ, ಕೇವಲ ಪ್ರಾಥಮಿಕ ತನಿಖೆ. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅಲ್ಲ, ಕೇವಲ ಪ್ರಾಥಮಿಕ ತನಿಖೆಗೆ ಆದೇಶ ಅಂತ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. 17A PC ಆಕ್ಟ್ ನಡಿ ತನಿಖೆಗೆ ಹೈಕೋರ್ಟ್ ಅನುಮತಿ ಕೊಟ್ಟಿದೆ. 19A ಅಡಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನಿರಾಕರಿಸಿದ್ದಾರೆ. 218 BNSS ಅನ್ನ ಹೈಕೋರ್ಟ್ ತಿರಸ್ಕರಿಸಿದೆ ಅಂತ ಹೈಕೋರ್ಟ್ ಆದೇಶದ ಬಗ್ಗೆ ಸಿಎಂ ಸ್ಪಷ್ಟನೆ ನೀಡಿದ್ರು. ಪ್ರಾಸಿಕ್ಯೂಷನ್ ಅಲ್ಲ, ಕೇವಲ ತನಿಖೆ. ಸಿಎಂ ವಿರುದ್ಧ ಪ್ರಾಥಮಿಕ ತನಿಖೆಗಷ್ಟೇ ಹೈಕೋರ್ಟ್ ಅನುಮತಿ. 17A PC ಆಕ್ಟ್ ನಡಿ ತನಿಖೆಗೆ ಹೈಕೋರ್ಟ್ ಅನುಮತಿ. 19A ಅಡಿ ಪ್ರಾಸಿಕ್ಯೂಷನ್ ಆದೇಶಕ್ಕೆ ಒಪ್ಪಿಗೆ ನೀಡದ ರಾಜ್ಯಪಾಲರು. ಈಗ 2018 BNSSಗೂ ಒಪ್ಪಿಗೆ ಕೊಡದ ಹೈಕೋರ್ಟ್. ಪ್ರಾಸಿಕ್ಯೂಷನ್ ಇಲ್ಲ, ಕೇವಲ ತನಿಖೆ ಮಾತ್ರವೆಂದ ಸಿಎಂ. ನ್ಯಾಯಾಲಯ ಪ್ರಾಸಿಕ್ಯೂಷನ್ಗೆ 218 BNSS ಸೆಕ್ಷನ್ ಪ್ರಕಾರ ಕೊಟ್ಟಿಲ್ಲ, ಅದನ್ನ ತಿರಸ್ಕಾರ ಮಾಡಿದ್ದಾರೆ. 17A PC ಆಕ್ಟ್ ಪ್ರಕಾರ ಮಾಡಿದ್ದಾರೆ, ಅದನ್ನ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ. ಇಟ್ಸ್ ನಾಟ್ ಎ ಪ್ರಾಸಿಕ್ಯೂಷನ್, ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಪರವಾನಗಿಯನ್ನು ನಿರಾಕರಿಸಿದ್ದಾರೆ. ಸೆಕ್ಷನ್ 218 ಆಫ್ ದ BNSS ಅದೇನು ಹೇಳ್ತಾರೆ, ದ ಆರ್ಡರ್ ಇಸ್ ರೆಡ್ ಟು ಬಿ ರಿಸ್ಟ್ರಿಕ್ಟೆಡ್ ಓನ್ಲಿ ಟು ಅನ್ ಅಪ್ರೂವಲ್ ಅಂಡರ್ ಸೆಕ್ಷನ್ 17A ಆಫ್ ದ ಆಕ್ಟ್. ಸೆಕ್ಷನ್ A ಅಂದ್ರೆ ಪ್ರಿಲಿಮಿನರಿ ಎನ್ಕ್ವೈರಿ. ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿಲ್ಲ. 17Aಗೆ ಮಾತ್ರ ಪ್ರಿಲಿಮಿನರಿ ಎನ್ಕ್ವೈರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. 218 BNSS ನಿಂದ ಏನು ಕೇಳಿದ್ರು ಸೆಕ್ಷನ್ ಮೇಲೆ ಅದನ್ನ ಇವತ್ತು ನಿರಾಕರಿಸಿದ್ದಾರೆ. 17A ಅಡಿ ಹೇಗೆ ತನಿಖೆ? ಮುಡಾ ಕೇಸಲ್ಲಿ ಈಗ ಪ್ರಾಥಮಿಕ ತನಿಖೆ ನಡೆಸಬಹುದು. ಪ್ರಕರಣದ ಸತ್ಯಾಸತ್ಯತೆ ಬಗ್ಗೆ ಮಾಹಿತಿ ಕಲೆ ಹಾಕಬಹುದು. ಪ್ರಕರಣದಲ್ಲಿ ಯಾರ್ಯಾರ ಪಾತ್ರವೇನು ಅಂತ ತನಿಖೆ. ಸಿಎಂ ಪಾತ್ರ, ಪ್ರಭಾವದ ಬಗ್ಗೆ ತನಿಖೆ. ತನಿಖೆ ನಂತರ ಚಾರ್ಜ್ ಶೀಟ್ಗೆ ರಾಜ್ಯಪಾಲರ ಅನುಮತಿ ಕಡ್ಡಾಯ. 19A ಅಡಿ ಚಾರ್ಜ್ ಶೀಟ್ಗೆ ರಾಜ್ಯಪಾಲರ ಅನುಮತಿ ಪಡೆಯಬೇಕು. ತನಿಖೆನೇ ಆಗಿಲ್ಲ, ತನಿಖೆ ಆಗದಿರಾ ಪ್ರಾಸಿಕ್ಯೂಷನ್ ಪ್ರಶ್ನೆ ಎಲ್ಲಿ ಬರ್ತದೆ? ಪ್ರಾಥಮಿಕವಾಗಿ ಪ್ರೈಮಾ ಫೇಶಿಯಾ ಎನ್ಕ್ವೈರಿ ಆಗಬೇಕು. ಈಗ ಬೇರೆಯವ್ರ ಕೇಸಲ್ಲಿ ಈಗ ಲೋಕಾಯುಕ್ತ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ರೆ ರಾಜ್ಯಪಾಲರು ಕ್ಷುಲ್ಲಕ ಕಾರಣಗಳಿಟ್ಟು ವಾಪಸ್ ಕಳಿಸ್ತಾ ಇದ್ದಾರೆ, ಅದು ಪ್ರಾಸಿಕ್ಯೂಷನ್ಗೆ ಅನುಮತಿ. ದಿಸ್ ಇಸ್ ಓನ್ಲಿ ಫಾರ್ ಎನ್ಕ್ವೈರಿ. ರಾಜ್ಯಪಾಲರೇನು ತನಿಖೆಗೆ ಆದೇಶ ಮಾಡಿದ್ರು ಅದನ್ನ ಕೋರ್ಟ್ ಮುಂದುವರಿಸಿ ಅಂತ ಹೇಳಿದ್ದಾರೆ. ಮುಂದುವರ್ಲಿಕ್ಕೆ ಯಾರ್ದು ತಕರಾರು ಇಲ್ಲ, ಯಾಕಂದ್ರೆ ಎನ್ಕ್ವೈರಿ ಆಗ್ಬೇಕಂತ ಕೋರ್ಟ್ ಹೇಳಿದೆ, ಎಲ್ಲರೂ ಆಗ್ಬೇಕಂತ ಕೂಡ ಬಯಸ್ತಾರೆ, ಆ ಥರಗಿನ ಪ್ರಶ್ನೆ ಇಲ್ಲ. ಸೊ ಇನ್ನು ಕಾನೂನು ಹೋರಾಟ ಇದೆ, ಇವತ್ತಿಗೆ ಇದರಲ್ಲಿ ಬಹಳ ದೊಡ್ಡದಾಗಿ ಕಾನೂನು ಹೋರಾಟ ಇದೆ. ಏನಿದು ಪ್ರಾಸಿಕ್ಯೂಷನ್? 19A ಅಡಿ ಅನುಮತಿ ಕೊಟ್ಟಿದ್ದರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬಹುದಿತ್ತು. ತನಿಖೆ ಮುಗಿದ ಮೇಲೆ ದೋಷಾರೋಪ ಪಟ್ಟಿ ಹಾಕಬಹುದಿತ್ತು. 19Aಗೆ ರಾಜ್ಯಪಾಲರು ಅನುಮತಿ ಕೊಡದಿರೋದ್ರಿಂದ ಸಿಎಂ ನಿರಾಳರಾಗಿದ್ದಾರೆ. ರಾಜೀನಾಮೆ ಕೊಡಲ್ಲ ಎಂದ ಸಿದ್ದರಾಮಯ್ಯ, ಸಿಎಂ ಬೆನ್ನಿಗೆ ನಾವಿದ್ದೇವೆ ಎಂದ DKಶಿ. ಇನ್ನು ಮುಡಾ ಪ್ರಕರಣದಲ್ಲಿ ಹೈಕೋರ್ಟ್ ತನಿಖೆಗೂ ಸೂಚಿಸಿದ್ರು, ರಾಜೀನಾಮೆ ಕೊಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಕಾನೂನು ಹೋರಾಟದಲ್ಲಿ ನಾನು ಗೆದ್ದು ಬರ್ತೇನೆ ಅನ್ನೋ ವಿಶ್ವಾಸವನ್ನು ಸಿಎಂ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಸಿಎಂ ಬೆನ್ನಿಗೆ ಇಡೀ ಸರ್ಕಾರ ಇದೆ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಇದು ಬಿಜೆಪಿಯವರು JDSನ ಕುತಂತ್ರ. ಆ ಕುತಂತ್ರಕ್ಕೆ ನಮ್ಮ ಪಕ್ಷ, ನಮ್ಮ ಸರ್ಕಾರ ಜಗ್ಗುವುದಿಲ್ಲ, ಬಗ್ಗುವುದಿಲ್ಲ. ಇಡೀ ಪಕ್ಷ ಮತ್ತು ಸರ್ಕಾರ ಮುಖ್ಯಮಂತ್ರಿಗಳ ಜೊತೆ ನಿಂತ್ಕೊಳ್ತದೆ, ದೆಹಲಿಯಿಂದ ಹಿಡಿದು ಹಳ್ಳಿವರೆಗೂ ಕೂಡ. ಸೊ ಅದರಿಂದ ಯಾರ ಕನಸು, ಯಾರ ಏನೇನು ಒತ್ತಡ, ಅದು ಯಾವುದು ಕೂಡ ನಮ್ಮ ಪಕ್ಷ ಅಲ್ಲಿ ಸರ್ಕಾರ ಅಲ್ಲಿ ಮಿಣದಿಲ್ಲ. ಕಾನೂನು ಹೋರಾಟ ಮಾಡ್ತೀವಿ, ಜನರ ಜೊತೆಲಿ ನಿಂತ್ಕೊಳ್ತೀವಿ. ಸದ್ಯ ಸಿಎಂ ವಿರುದ್ಧ ಪ್ರಾಥಮಿಕ ತನಿಖೆಗೆ ಹೈಕೋರ್ಟ್ ಅನುಮತಿ ನೀಡಿದೆ. ಕಾನೂನು ಹೋರಾಟಕ್ಕೆ ಸಿಎಂ ಮುಂದಾಗಿದ್ದಾರೆ. ಹೈಕೋರ್ಟ್ ವಿಭಾಗೀಯ ಪೀಠವೋ ಅಥವಾ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಬೇಕಾ ಅನ್ನೋದನ್ನ ಕಾನೂನು ತಜ್ಞರ ಜೊತೆ ಚರ್ಚಿಸಿ ಸಿಎಂ ನಿರ್ಧಾರ ಕೈಗೊಳ್ಳಲಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.